ನಮಸ್ಕಾರ ಸ್ನೇಹಿತರೆ, ಸುಮಪ್ರಸಾದ್ ಬ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಬೆಳಿಗ್ಗೆಗೆ ರೆಸಿಪಿ ಏನು ಸ್ಪೆಷಲ್ ಏನಾದರೂ ಮಾಡುವ ಅಂತ ಆಲೋಚನೆ ಮಾಡ್ತಾಯಿದ್ದೆ. ಹಾಗೆ ನೆನಪಿಗೆ ಬಂದದ್ದು ಮ್ಯಾಗಿ ಮಸಾಲೆ ಫ್ರೈಡ್ ರೈಸ್. ಹಾಗೆ ಅದಕ್ಕೆ ನೆಚ್ಕೊಳ್ಳೋಕ್ಕೆ ಏನು ಬೇಕಾಗೋದಿಲ್ಲ. ಆದರೂ ಕೂಡ ನಾನಿವತ್ತು ಮುಳ್ಳು ಸೌತೆಯ ಪಚ್ಚಡಿ ಮಾಡ್ತಾಯಿದ್ದೇನೆ. ಇವತ್ತು ಸ್ಪೆಷಲು ಮ್ಯಾಗಿ ಮಸಾಲೆ ಫ್ರೈಡ್ ರೈಸ್ ಹಾಗೆ ಮುಳ್ಳು ಸೌತೆಯ ಪಚ್ಚಡಿ. ಬನ್ನಿ ನೋಡುವ ನಮ್ಮ ರೆಸಿಪಿ ಹೇಗೆ ಆಗ್ತದೆ ಅಂತೇಳಿ ನೋಡುವ. ಇವತ್ತು ಬನ್ನಿ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಮತ್ತು ಅದಕ್ಕೆ ಕಟ್ ಮಾಡಿಕೊಂಡಿರುವ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೆಟೊನ ಹಾಕಿಕೊಂಡು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯ್ತದೆ. ಅಂತಂದರೆ ಅರ್ಧ ಬೆಂದರೆ ಸಾಕು ನಮಗಿಲ್ಲಿ. ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿ ನಾನು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ, ಹಸ್ಬೆಂಡಿಗೆಲ್ಲ ಈ ರೈಸ್ ಐಟಮ್ ತುಂಬಾ ಇಷ್ಟ. ಹಾಗಾಗಿ ನಾನು ಏನಾದರೂ ಒಂದು ರೈಸ್ ಐಟಮ್ ಮಾಡ್ತಾನೆ ಇರ್ತೇನೆ. ನೋಡಿ, ಇದೀಗ ಅರ್ಧ ಫ್ರೈ ಆಗಿದೆ. ಇನ್ನೀಗ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಹಾಕಬೇಕು. ನಂತರ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಮ್ಯಾಗಿ ಮಸಾಲೆ ಹಾಕಿಕೊಂಡು ಸ್ವಲ್ಪ 2 ಸಣ್ಣ ಸ್ಪೂನಷ್ಟು ಗರಂ ಮಸಾಲೆ ಹಾಕಿಕೊಳ್ತಾ ಇದ್ದೇನೆ ನಾನು. ಒಟ್ಟಿಗೆ ಹಾಕಿಕೊಂಡು ಫ್ರೈ ಮಾಡುವ ಇದನ್ನು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಒಂಥರ ಮಿಕ್ಸ್ ಮಾಡಬೇಕಿದನ್ನು. ನಂತರ ಮೊದಲಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಗ್ಲಾಸಿನಷ್ಟು ಬೆಳ್ತಿಗೆ ಅನ್ನ ಮಾಡಿಟ್ಟುಕೊಂಡಿದ್ದೇನೆ. ಈ ತರಕಾರಿ ಜೊತೆಗೆ ಬೆಳ್ತಿಗೆ ಅನ್ನವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕಿಕೊಂಡಿಲ್ಲ, ನೀವು ಬೇಕಿದ್ರೆ ಹಾಕಿಕೊಳ್ಬೋದು. ಹಾಗೆ ಕಾಳು ಮೆಣಸಿನ ಹುಡಿ ಕೂಡ ಹಾಕಲಿಲ್ಲ, ಅದು ಬೇಕಿದ್ರೆ ನೀವು ಆ್ಯಡ್ ಮಾಡಿಕೊಳ್ಬೋದು ಇದಕ್ಕೆ. ನೋಡಿ, ಈಗ ಮ್ಯಾಗಿ ಮಸಾಲ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದಕ್ಕೆ ನೆಚ್ಕೊಳ್ಳೋಕ್ಕೆ ಏನು ಬೇಕಾಗುವುದಿಲ್ಲ, ಆದರೂ ಕೂಡ ನಾನಿವತ್ತು ನೆಚ್ಕೊಳ್ಳೋಕ್ಕೆ ಮಾಡ್ತಾಯಿದ್ದೇನೆ. ನಾನಿವತ್ತು ಸೌತೆಕಾಯಿ ಪಚ್ಚಡಿನ ಮಾಡ್ತಾಯಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡಿ. ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನೈಸ್ ಆಗುವ ರೀತಿಯಲ್ಲಿ ರುಬ್ಬಿಕೊಳ್ಳಬೇಕು ನಾವಿದನ್ನು. ನೋಡಿ, ಇದಕ್ಕೆ ಅರ್ಧದಷ್ಟು ಕಾಯಿ ಮೆಣಸು ಹಾಕಿಕೊಳ್ತಾ ಇದ್ದೇನೆ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿಕೊಳ್ಬೋದು. ನಮ್ಮ ಮನೆಯಲ್ಲಿ ಮಗಳು ಇದನ್ನು ತಿಂತಾಳೆ, ಆದ ಕಾರಣ ನಾನು ಕಮ್ಮಿ ಹಾಕಿಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಗ್ಲಾಸಿನಷ್ಟು ನೀರು ಹಾಕಿಕೊಂಡು ನೈಸ್ ಆಗುವ ರೀತಿಯಲ್ಲಿ ರುಬ್ಬಿಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ ಇದನ್ನು ಹಾಕಿಕೊಂಡು ಇದಕ್ಕೆ ಮಜ್ಜಿಗೆ ಅಥವಾ ಮೊಸರು ಬೇಕಿದ್ರೆ, ಹುಳಿ ಮೊಸರು ಇದ್ದರೆ ಬೇಕಿದ್ರೆ ಹಾಕಿಕೊಳ್ಬೋದು. ನಾನಿಲ್ಲಿ ಮಜ್ಜಿಗೆನ ಹಾಕಿಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಮಜ್ಜಿಗೆನ ಹಾಕಿಕೊಂಡು ಅದನ್ನು ತೊಳ್ಕೊಂಡು ಹಾಕಿಕೊಳ್ತಾ ಇದ್ದೇನೆ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಸಣ್ಣದಾಗಿ ಮುಳ್ಳು ಸೌತೆನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಒಗ್ಗರಣೆ ಮೊದಲೇ ಹಾಕಿಕೊಂಡಿದ್ದೇನೆ. ಹಾಗಾಗಿ ನಂತರ ಒಗ್ಗರಣೆ ಹಾಕಬೇಕು ಅಂತ ಇಲ್ಲ. ಮುಳ್ಳು ಸೌತೆಯನ್ನು ರುಬ್ಬಿದ ಮಿಶ್ರಣಕ್ಕೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಈಗ ಮ್ಯಾಗಿ ಫ್ರೈಡ್ ರೈಸ್ ಕೂಡ ರೆಡಿಯಾಗಿದೆ. ನಮ್ಮ ಮುಳ್ಳು ಸೌತೆಯ ಪಚ್ಚಡಿ ಕೂಡ ರೆಡಿಯಾಗಿದೆ. ಇದನ್ನು ನಮ್ಮ ಕನ್ನಡ ಶೈಲಿಯಲ್ಲಿ ಮುಳ್ಳು ಸೌತೆಯ ಕರ್ಮಣೆ ಅಂತ ಹೇಳ್ತೇವೆ ನಾವು ಇದನ್ನು. ನೋಡಿ, ಸವಿಯಲು ಸಿದ್ಧ. ಇವತ್ತಿನ ಮ್ಯಾಗಿ ಮಸಾಲೆ ಫ್ರೈಡ್ ರೈಸ್ ಹಾಗೆ ಮುಳ್ಳು ಸೌತೆಯ ಪಚ್ಚಡಿ ತುಂಬಾ ರುಚಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ. ಹಾಗೆ ನನಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾವು ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.